ವೀರಪ್ಪನ್ ಇರ್ಬೇಕಾಗಿತ್ತು ನಿಜವಾಗುವೆ. ಆಗ ಕಾಡು ರಕ್ಷಣೆ ಆಗ್ತಿತ್ತು, ಕಾಡು ಪ್ರಾಣಿಗಳು ರಕ್ಷಣೆ ಆಗ್ತಿದ್ವು. ಅವನ ಹೆಸರಿನಲ್ಲಿ ಬೇರೆ ಬೇರೆಯವರು ದುಡ್ಡು ಮಾಡ್ಲಿಕ್ಕೆ ದಂಧೆಕೋರರು, ಟಿಂಬರ್ ಮತ್ತು ಮಾಫಿಯಾ ಮಾಡ್ತಕ್ಕಂಥವ್ರು ವೀರಪ್ಪನ ಹೆಸರನ್ನ ದುರ್ಬಳಕೆ ಮಾಡ್ಕೊತಾ ಇದ್ರು. ನೀವು ಕಾಡು ಪ್ರಾಣಿ ನೋಡಿ ಏನ್ ಲಾಭ ಮಾಡ್ತೀರಿ? ನಿಮ್ಗೆ ಏನು ಅನುಕೂಲ ಆಗ್ತಾ ಇದೆ? ಯಾರಿಗಾರು ರೈತರಿಗೆ ಅನುಕೂಲ ಆಗ್ತಾ ಇದೆಯಾ? ರೈತರು ನಾವ್ಯಾರು ಸಫಾರಿ ಹೋಗ್ತಾ ಇದಾವ? ರೈತರು ಯಾರು ರೆಸಾರ್ಟ್ ಕಟ್ಕೊಂಡಿದ್ದಾವ? ನಾವು ಅಲ್ಲಿ ನಮಗ್ ಜಮೀನೇ ರೆಸಾರ್ಟು, ನಮ್ ಜಮೀನೇ ನಮ್ಗೆ ಇರ್ತಕ್ಕಂಥದ್ದು ಎಲ್ಲ ಸಫಾರಿ. ರೈತರ ಮಕ್ಕಳಿಗೆ ಹೆಣ್ ಸಿಗ್ತಾ ಇಲ್ಲ ಅಂತ ಹೇಳಿ ಮಾದೇಶ್ವರನ ಪಾದಯಾತ್ರೆ, ಧರ್ಮಸ್ಥಳಕ್ಕೆ ಪಾದಯಾತ್ರೆ. ರೈತನ ಮಕ್ಕಳಲ್ಲಿ ಎಲ್ಲೂ ಡೈವರ್ಸ್ ಆಗಿಲ್ಲ. ರೈತನ ಮಕ್ಕಳು ಎಲ್ಲೂ ಕೂಡ ಗಂಡ ಹೆಂಡತಿ ಜಗಳ ಆಡಿಲ್ಲ. ನಾವು ಕೋರ್ಟ್ ಅಲ್ಲಿ ಇಲ್ಲ ನಮ್ಮ ಪ್ರಕರಣಗಳು. ನೀವೆಲ್ಲರೂ ಕೂಡ ನಮ್ಮ ಗುಲಾಮರು, ಚುನಾಯಿತ ಪ್ರತಿನಿಧಿಗಳಾಗಿರ್ತಕ್ಕಂಥ ನೀವು ಶಾಸಕರುಗಳು, ಮಂತ್ರಿಗಳು, ಎಂಎಲ್ಎಗಳು ರೈತ ವರ್ಗದ ಗುಲಾಮರಾಗಿ ಕೆಲಸ ಮಾಡಬೇಕಾದವರು. ನೀವು ಇವತ್ತು ಅಧಿಕಾರದ ಮತದಲ್ಲಿ ಏನೋ ಮಾತಾಡ್ಬೋದು, ಮುಂದೆ ಒಂದೊಂದು ದಿನ ನಮ್ಮ ಮನೆ ಹತ್ರ ಬರ್ತಿರಲ್ಲ, ಆ ದಿನಕ್ಕೆ ನಾವೆಲ್ಲ ಉತ್ತರ ಕೊಡಬೇಕಾಗ್ತದೆ. ಸರ್, ಇತ್ತೀಚಿನ ದಿನಗಳಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಅದರಲ್ಲೂ ಮೈಸೂರು ಮತ್ತು ಚಾಮರಾಜನಗರದ ಕೆಲವೊಂದಷ್ಟು ಕಾಡಂಚಿನ ಗ್ರಾಮಗಳಲ್ಲಿ ಇಲ್ಲಿ ತನಕ ಚಿರತೆ ಆಗ್ಲಿ, ಆನೆ ಆಗ್ಲಿ, ರೈತರು ಬೆಳೆದಂತ ಫಸಲುಗಳ ಮೇಲೆ ದಾಳಿ ಮಾಡ್ತಾ ಇತ್ತು, ಮತ್ತೆ ರೈತರ ಜಾನುವಾರುಗಳ ಮೇಲೆ ಚಿರತೆಗಳ ದಾಳಿ ಆಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹುಲಿಗಳು ರೈತರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಅದರಲ್ಲೂ ಕೆಲ ತಿಂಗಳ ಹಿಂದೆ ಅನೂರಲ್ಲಿ ನಡೆದಂತ ಘಟನೆ ಅಂದ್ರೆ ಹುಲಿಗೆ ವಿಷಪ್ರಾಶನ ಮಾಡಿ ಹುಲಿಗಳನ್ನ ಸಾಯಿಸಿದ್ರು ಅಂತ ಒಂದು ನ್ಯೂಸ್ ಹರಿದಾಡ್ತು. ಅದು ತಿಂಗಳಾನ್ ಗಟ್ಲೆ ಸುದ್ದಿ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕನೂ ವೈರಲ್ ಆಯ್ತು. ಆದ್ರೆ ಇವಾಗ ಹುಲಿಗಳು ನೇರವಾಗಿ ರೈತರ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಿ ಪ್ರಸಾರವಾದಂತಹ ಸುದ್ದಿ ಮತ್ತೆ ಅಲ್ಲಿಗೆ ಬಂದಂತ ರಾಜಕಾರಣಿಗಳು ನಮ್ಮ ರೈತರನ್ನ ನೋಡಕ್ ಬರ್ತಾ ಇಲ್ಲ, ಮತ್ತೆ ರೈತರಿಗೆ ತಕ್ಕಂತ ಪರಿಹಾರ ಕೊಡ್ತಾ ಇಲ್ಲ, ಮತ್ತೆ ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ರೈತರ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಕಾಡು ಪ್ರಾಣಿಗಳಿಂದ, ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ಇದರಿಂದ ಇದು ಸರ್ಕಾರ ತಪ್ಪೋ ಅಥವಾ ಅರಣ್ಯ ಇಲಾಖೆಯವರ ತಪ್ಪೋ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೇರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಹೊಂದಾಣಿಕೆ ಇಲ್ಲ. ಅಧಿಕಾರಿಗಳು ಮತ್ತೆ ಕೆಳ ಹಂತದ ಅಧಿಕಾರಿಗಳು, ಮೇಲ್ಮಟ್ಟದ ಅಧಿಕಾರಿಗಳಿಗೆ ಹೊಂದಾಣಿಕೆ ಇಲ್ಲ. ಸಮರ್ಪಕವಾದಂತ ನೌಕರರನ್ನ ನೇಮಕ ಮಾಡ್ಕೋತಾ ಇಲ್ಲ. ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳ ಅಸ್ಥಿರತೆ ಕಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ ವರ್ಗ, ಇಲ್ಲಿರ್ತಕ್ಕಂಥ ಆಡಳಿತವನ್ನು ನಿರ್ವಹಣೆ ಮಾಡ್ತಕ್ಕಂಥ ವರ್ಗ, ಕಾರ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ ಸಮರ್ಪಕವಾದ ರೀತಿಯಲ್ಲಿ ಚಾಟಿ ಬೀಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವ ವ್ಯಾಪ್ತಿನಲ್ಲಿ ಹುಲಿ ಸಾಯ್ತದೆ ಆ ಅಧಿಕಾರಿ ಮನೆಗೆ ಹೋಗ್ಬೇಕು, ಸೇವೆಯಿಂದ ವಜಾ ಆಗ್ಬೇಕು. ಯಾವ ವ್ಯಕ್ತಿಯ ನಿರ್ವಹಣೆ ವ್ಯಾಪ್ತಿ ಒಳಗಡೆ ಮಾನವನ ಮೇಲೆ ಸಂಘರ್ಷ ಪ್ರಾಣಿ ಹತ್ಯೆ ಮಾಡ್ತದೆ ಆ ವ್ಯಕ್ತಿ ಮನೆಗೆ ಕಳಿಸ್ಬೇಕು. ಆಗೇನಾಗ್ತದೆ, ಭಯದಿಂದ ಕೆಲಸ ಮಾಡ್ತಾರೆ, ಗೌರವದಿಂದ ಕೆಲಸ ಮಾಡ್ತಾರೆ. ಇಲ್ಲೇನಾಗಿದೆ, ವೀರಪ್ಪನ್ ಇರ್ಬೇಕಾಗಿತ್ರಿ ಇವತ್ತವರೆಗೂ. ವೀರಪ್ಪನ್ ಇರೋವರೆಗೆ ಯಾವ್ದಾದ್ರು ಪ್ರಾಣಿ ಸಂಘರ್ಷ, ಮಾನವ ಸಂಘರ್ಷ ನೋಡಿದ್ವಾ ನಾವು? ಯಾಕೆ? ಯಾರು ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಡಿನೊಳಗಡೆ ಹೋಗ್ತಾ ಇರ್ಲಿಲ್ಲ, ಅಧಿಕಾರಿಗಳು ಒಳಗಡೆ ಹೋಗ್ತಿರ್ಲಿಲ್ಲ. ವೀರಪ್ಪನ್ ಇರ್ಬೇಕಾಗಿತ್ತು ನಿಜವಾಗುವೆ. ಆಗ ಕಾಡು ರಕ್ಷಣೆ ಆಗ್ತಿತ್ತು, ಕಾಡು ಪ್ರಾಣಿಗಳು ರಕ್ಷಣೆ ಆಗ್ತಿದ್ವು. ಅವನ ಹೆಸರಿನಲ್ಲಿ ಬೇರೆ ಬೇರೆಯವರು ದುಡ್ಡು ಮಾಡ್ಲಿಕ್ಕೆ ದಂಧೆಕೋರರು, ಟಿಂಬರ್ ಮತ್ತು ಮಾಫಿಯಾ ಮಾಡ್ತಕ್ಕಂಥವ್ರು ವೀರಪ್ಪನ ಹೆಸರನ್ನ ದುರ್ಬಳಕೆ ಮಾಡ್ಕೊತಾ ಇದ್ರು. ಈಗ ರಾಹುಲ್ ಗಾಂಧಿ, ಮೋದಿ ಇಬ್ರು ಬರ್ತಿರಲ್ಲಪ್ಪ ನೀವು ಬಂಡೀಪುರಕ್ಕೂ ನಾಗೂರ್ ಒಳಗೆ. ನೀವೇನು ಹುಲಿಗಳಿಗೆ ಆಹಾರ ಕೊಡಕ್ ಬರ್ತೀರಾ? ಮೋಜು ಮಸ್ತಿ ಮಾಡ್ಲಿಕ್ಕೋಸ್ಕರವಾಗಿ, ಸಫಾರಿ ಮಾಡ್ಲಿಕ್ಕೋಸ್ಕರವಾಗಿ ನೀವು ಬರ್ತಿರಲ್ರಿ. ನಿಮ್ಗೆ ಏನಿದೆ ಕಾಡ್ಲಿ ಕೆಲಸ? ನಿಮ್ಗೆ ಗೆಲ್ಸಿರ್ತಕ್ಕಂಥ ಓಟ್ ಹಾಕಿರೋದು ಪಾರ್ಲಿಮೆಂಟ್ ಕೆಲಸ ಮಾಡಿ ದೇಶದೊಳಗಡೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೇಳಿ ಅಂತೇಳಿ ನೀವು ನರೇಂದ್ರ ಮೋದಿನೂ ರಾಹುಲ್ ಗಾಂಧಿನೂ ಇಲ್ಲಿ ಬಂಡೀಪುರಕ್ಕೂ ನಾಗೂರ್ ಒಳಗೆ ಬಂದು ಕೂತ್ಕೊಂಡ್ರೆ ನೀವೇನ್ ಗೆಡ್ಡೆ ಗೆಣಸು ಕೇಳಕ್ ಬರ್ತೀರಿ? ಅಲ್ಲಿಗೆ ಗೆಡ್ಡೆ ಗೆಣಸು ಕೇಳಕ್ ಬರ್ತೀರಾ ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ನಿಮ್ ಕೆಲಸ ಮಾಡ್ಬೇಕಾಗಿರೋದು ಪಾರ್ಲಿಮೆಂಟ್ ಒಳಗಡೆ, ಅಸೆಂಬ್ಲಿ ಒಳಗಡೆ, ರಾಜ್ಯದೊಳಗಡೆ, ರಾಷ್ಟ್ರದೊಳಗಡೆ ಬೇರೆ ಬೇರೆ ದೇಶಗಳ ಕಾನೂನುಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೋಸ್ಕರ ನಿಮ್ಗೆ ಗೆಲ್ಸಿರ್ತಕ್ಕಂಥದ್ದು. ನೀವು ರೈತರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅದನ್ನ ಬಿಟ್ಟು ನೀವು ನಾಗೂರ್ ಬಂಡೀಪುರಕ್ಕೆ ಬಂದು ಮೋಜು ಮಸ್ತಿ ಮಾಡಿ ಸಫಾರಿ ಮಾಡ್ಕೊಂಡೋದ್ರೆ ಕಾಡು ಪ್ರಾಣಿಗಳು ಹೊರಗಡೆ ಬರದೆ ಏನ್ ಬರ್ತವೆ? ನೀವು ಬಂದಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್, ಏರೋಪ್ಲೇನ್ಗಳು, ಕಾರ್ಗಳು, ಅಲ್ಲಿರ್ತಕ್ಕಂಥ ಸಫಾರಿಲಿ ಇರ್ತಕ್ಕಂಥ ವಾಹನಗಳ ದಟ್ಟಣೆಯಿಂದಾಗಿ, ಲೈಟಿಂಗ್ಸ್ ಇಂದಾಗಿ ಏನಾಗ್ತಾ ಇದೆ, ಪ್ರಾಣಿಗಳು ನಾಡಿಗೆ ಬರ್ತಾ ಇದಾವೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಸರ್ಕಾರವೇ ಕಾರಣ. ಮೊದಲು ಸಫಾರಿಯನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಮೊನ್ನೆ ಮೈಸೂರು ಬಂದಂತ ಈಶ್ವರ ಖಂಡ್ರೆ ಅವರಿಗೆ ಏನ್ ರಾಜಶೇಖರ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಮೇಲೆ ಹುಲಿ ದಾಳಿಯಾಗಿತ್ತು ಸರಗೂರು ವ್ಯಾಪ್ತಿನಲ್ಲಿ. ಆ ಮೃತದೇಹವನ್ನು ನೋಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ನೇರವಾಗಿ ನಾನು ಆರೋಪ ಮಾಡಿದ್ದೇನೆ, ತಕ್ಷಣ ಸಫಾರಿಯನ್ನ ನಿಲ್ಲಿಸಬೇಕು.
ಇಲ್ಲ ಅಂತ ಹೇಳಿದ್ರೆ ಸಫಾರಿಯನ್ನ ನಿಲ್ಲಿಸ್ತಕ್ಕಂಥದಕ್ಕೆ ಏನ್ ಚಳುವಳಿ ಮಾಡಬೇಕು, ಪ್ರತಿಯೊಂದು ಗಾಡಿಯನ್ನ ನಾವು ವಶಕ್ಕೆ ಪಡಿಬೇಕಾಗ್ತದೆ, ಸಫಾರಿಯನ್ನ ಅಡ್ಡಗಟ್ಟಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟ ಸಂದರ್ಭದಲ್ಲಿ ನಿನ್ನೆ ಚರ್ಚೆ ಮಾಡಿ ಸರ್ಕಾರ ಸಫಾರಿಯನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಸರ್ ಅಂದ್ರೆ ಕೊನೆ ಒಂದು ಸಫಾರಿ ನಿಲ್ಲಿಸ್ತೀವಿ ಅಂತ ನ್ಯೂಸ್ ಬಂದಿದೆ. ಒಂದು ಸಫಾರಿ ಎಲ್ಲ, ಸಂಪೂರ್ಣವಾಗಿ ಕಾಡಿನ ಒಳಗಡೆ ಜನರು ಮತ್ತೆ ವಾಹನಗಳು ಹೋಗ್ಬಾರದು. ನೀವು ಸಫಾರಿನಾರೋ ನಿಲ್ಲಿಸ್ತೀರೋ, ನೀವು ಅರಣ್ಯ ಇಲಾಖೆ ಅಧಿಕಾರಿಗಳು ನಿಂತಿರೋ ನಮಗ್ ಗೊತ್ತಿಲ್ಲ. ರಾಜಕಾರಣಿಗಳಂತೂ ಕರ್ಕೊಂಬಂದು ಒಳಗಡೆ ಎಲ್ಲ ರೆಸಾರ್ಟ್ ಮಾಡಿ, ಅಲ್ಲಿರ್ತಕ್ಕಂಥ ರೆಸಾರ್ಟ್ಗಳಿದಾವಲ್ಲ, ಎಷ್ಟು ರೆಸಾರ್ಟ್ ಅಕ್ರಮ ರೆಸಾರ್ಟ್ಗಳಿದಾವೆ, ಅದ್ರ ಬಗ್ಗೆ ಯಾಕೆ ಚಕಾರ ಎತ್ತಾ ಇಲ್ಲ? ಯಾರು ಚಕಾರ ಎತ್ತಾ ಇಲ್ಲ ಅಕ್ರಮ ರೆಸಾರ್ಟ್ಗಳ ಬಗ್ಗೆ. ಕಾಡಿನಲ್ಲಿ ಯಾಕಪ್ಪ ರೆಸಾರ್ಟ್ ಮಾಡ್ಬೇಕು ನೀವು? ಕಾಡ್ ಒಳಗಡೆ ಯಾಕೆ ಕಟ್ಟಬೇಕು ಕಟ್ಟಡನ ನೀವು? ಯಾರ್ದು ಕಾಡು? ನಮ್ ಕಾಡಿನೊಳಗಡೆ ಪ್ರಾಣಿಗಳು ನಮ್ಮಾಗಿ ಅಲ್ವಾ? ಅಲ್ರಿ, ನಾವು ಪ್ರಾಣಿಗಳ ಬಗ್ಗೆ ನೀವು ಇಷ್ಟು ಕೀಳು ಮಟ್ಟದಲ್ಲಿ ಯೋಚನೆ ಮಾಡಿ ಕಾಡಿನೊಳಗಡೆ ಕಟ್ಟಡ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಏನಾರು ಕಾಡಿನೊಳಗಿರ್ತಕ್ಕಂಥ ಪ್ರಾಣಿಗಳಿಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು, ಅವಕ್ಕೂ ಏನಾದ್ರು ಓಟೈಸೋ ಹಕ್ಕು ಇದ್ರೆ ನಮ್ಗಿಂತ ಮೊದಲು ಹೋರಾಟ ಮಾಡ್ತಾ ಇದ್ದವು ಕಾಡು ಪ್ರಾಣಿಗಳೇ. ಯಾಕೆ ಗೊತ್ತಾ? ನನ್ನ ವ್ಯಾಪ್ತಿ ಒಳಗಡೆ ನೀನ್ ಯಾಕೆ ಬರ್ತಾ ಇದೀಯ ಅಂತ ಹೇಳಿ ಒದಕತ್ತಿದ್ದು ಮೋದಿನೂ ರಾಹುಲ್ ಗಾಂಧಿನೂ. ಆದ್ರೆ ಅವಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ. ಮೂಕ ಪ್ರಾಣಿಗಳು, ಅವಕ್ಕೆ ಓಟ್ ಹಾಕ್ತಕ್ಕಂಥ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಅವ್ರ ಬಗ್ಗೆ ಇಷ್ಟು ಕೀಳಾಗಿ ನಡ್ಕೊಂಡು ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ನೀವು ಕಾಡು ಪ್ರಾಣಿ ನೋಡಿ ಏನ್ ಲಾಭ ಮಾಡ್ತೀರಿ? ನಿಮ್ಗೆ ಏನು ಅನುಕೂಲ ಆಗ್ತಾ ಇದೆ? ಯಾರಿಗಾದ್ರು ರೈತರಿಗೆ ಅನುಕೂಲ ಆಗ್ತಾ ಇದೆಯಾ? ರೈತರು ನಾವ್ಯಾರು ಸಫಾರಿ ಹೋಗ್ತಾ ಇದಾವ? ರೈತರು ಯಾರು ರೆಸಾರ್ಟ್ ಕಟ್ಕೊಂಡಿದಾವ? ನಾವು ಅಲ್ಲಿ ನಮ್ಗೆ ಜಮೀನೇ ರೆಸಾರ್ಟು, ನಮ್ ಜಮೀನೇ ನಮ್ಗೆ ಇರ್ತಕ್ಕಂಥದ್ದು ಎಲ್ಲ ಸಫಾರಿ. ಆದ್ರಿಂದ ಬಂಡವಾಳಶಾಹಿಗಳು ಶ್ರೀಮಂತರ ಲಾಭಕ್ಕೋಸ್ಕರವಾಗಿ, ಅವರ ಮೋಜು ಮಸ್ತಿಗೋಸ್ಕರವಾಗಿ ಸರ್ಕಾರ ಇಂಥ ಅನೈತಿಕವಾದಂತ ಸರಿಯಾದ ರೀತಿಯಲ್ಲಿ ಮಾರ್ಗಸೂಚಿಗಳಿಲ್ದೇನೆ ಈ ರೀತಿ ಸಫಾರಿಗಳನ್ನ ಮಾಡ್ತಕ್ಕಂಥದ್ದು, ಗಣಿಗಾರಿಕೆ ಮಾಡ್ತಕ್ಕಂಥದ್ದು, ರೆಸಾರ್ಟ್ಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಬಂಡವಾಳಶಾಹಿಗಳಿಗಿಂತ ಹೆಚ್ಚಾಗಿ ಅಧಿಕಾರದ ಮೊದಲಿರ್ತಕ್ಕಂಥ ರಾಜಕಾರಣಿಗಳಿದಾರಲ್ಲ, ಈ ರಾಜಕಾರಣಿಗಳು, ಈ ಅವಿವೇಕಿಗಳು ಕಾಡಿನೊಳಗಡೆ ಹೋಗದೆ ಇದ್ರೆ ಸಾಕು. ಆಗೇನಾಗ್ತಾ ಇದೆ, ಅವಿವೇಕಿಗಳು, ಭ್ರಷ್ಟರು, ಲಂಚ್ಕೋರ್ರು ಕಾಡಿನೊಳಗೆ ಬರ್ತಾ ಇದಾರೆ. ಅವರೆಲ್ಲ ರಾತ್ರಿ ಕಾಡ್ಲಿರ್ತಾ ಇದಾರೆ. ಅದಕ್ಕೇನ್ ಮಾಡ್ತಾವ ಕಾಡು ಪ್ರಾಣಿಗಳು? ಇವ್ರ ಸೋಂಕು, ಇಂಥ ಭ್ರಷ್ಟಾಚಾರ ಸೋಂಕು, ಇಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅವಿವೇಕಿಗಳು ನಮ್ಮ ಹತ್ರಕ್ಕೆ ಬರ್ತಾ ಇದಾರಲ್ಲ ಅಂತ ಹೇಳಿ ಸಜ್ಜನರು ಇರ್ತಕ್ಕಂಥ ರೈತರ ಹತ್ರಕ್ಕೆ ಅವು ಬರ್ತಾ ಇದಾವೆ. ರೈತರ ಹತ್ರ ಯಾಕೆ ಬರ್ತಾ ಇದಾವೆ ಕಾಡು ಪ್ರಾಣಿ ಅಂತ ಹೇಳಿದ್ರೆ, ಅಲ್ಲಿ ಕಾಡ್ಗೆ ಭ್ರಷ್ಟರು, ಲಂಚ್ಕೋರ್ರು, ಮೋಸು, ದಗೆಕೋರ್ರು ಪ್ರಕರಣ ದಾಖಲಾಗಿ ಬೇಲ್ ಮೇಲೆ ಇರ್ತಕ್ಕಂಥವ್ರು ಇದಾರಲ್ಲ. ನಾವು ರೈತರ ಮೇಲೆ ಯಾವ್ದು ಪ್ರಕರಣ ಬೇಲಿಲ್ಲ, ಅದಕ್ಕೆ ಸಜ್ಜನರ ಜೊತೆ ಇರೋಣ ಅಂತ ಬರ್ತಾ ಇದಾವೆ. ಆ ಸಜ್ಜನರ ಜೊತೆ ಬಂದಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಒಂದು ಏಳು ಈ ರಾಜಕಾರಣದಲ್ಲಿ ಕಿಡಿಗೇಡಿಗಳು ಇರ್ತಾರಲ್ಲ, ಅದೇ ರೀತಿ ಪ್ರಾಣಿಗಳು ದಾಳಿ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ನೀವು ಜೈಲ್ ಹೋಗಿರೋರು, ಬೇಲ್ ಮೇಲೆ ಇರೋರು, FIR ಆಗಿರೋರು, ಲೋಕಾಯುಕ್ತ ಮತ್ತು ACB ಪ್ರಕರಣ ಇರೋರು, ನೀವ್ ಯಾರು ಕಾಡಿನೊಳಗಡೆ ಹೋಗ್ಬೇಡಿ. ಯಾವ ಪ್ರಾಣಿನೂ ಹೊರಗಡೆ ಬರಲ್ಲ. ಆಗ ಅವೇ ಅರ್ಥ ಮಾಡ್ಕೋತವೆ, ಓ ಇವ್ರು ಯಾರು ಬರ್ತಾ ಇಲ್ಲ, ನಾವು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿರ್ತವೆ. ಅಂತ ಪರಿಸ್ಥಿತಿ ನಿರ್ಮಾಣ ಬೇಕಾಗತಕ್ಕಂಥದ್ದು ಯಾರು? ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜಾಗೃತರಾಗಬೇಕು. ಸರ್, ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ರೈತರ ಮೇಲೆ ಸುಳ್ಳು FIRಗಳನ್ನ ದಾಖಲೆ ಮಾಡ್ತಾ ಇದ್ದಾರೆ. ಹಾಗೆ ಮೊನ್ನೆ ನಡೆದಂತ ಬೆಳಗಾಂ ಹೋರಾಟದಲ್ಲಿ ಕೆಲವೊಂದಷ್ಟು ವಕೀಲ ಸಂಘಟನೆಗಳು ರೈತರ ಪರವಾಗಿ ಸ್ಟ್ಯಾಂಡ್ ತಗೊಂಡ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡ್ರಿ, ಈ ದೇಶದಲ್ಲಿ ಯಾರೇ ಬ್ರಿಟಿಷ್ ಇತ್ತವನಿಂದ ಇಲ್ಲಿವರೆಗೂ ಕೂಡ ಪ್ರಕರಣ ದಾಖಲು ಮಾಡ್ತಕ್ಕಂಥದ್ದು, ಕೇಸ್ ಹಾಕ್ತಕ್ಕಂಥದ್ದು ಬೆದರಿಕೆಯ ತಂತ್ರಗಾರಿಕೆ. ಈ ನಿನ್ನ ಪುಟಬೋಸಿ ಸಣ್ಣ ಪುಟ್ಟ ನಮ್ಮ ಈ ಕೇಸು ಪ್ರಕರಣಗಳಿಗೆ ನಾವು ಕೇರೇ ಮಾಡಲ್ಲ. ನನ್ನ ಮೇಲೆ 5 ಪ್ರಕರಣ ಇದೆ. ಯಾರಪ್ಪ ಕರ್ಕೊಂಡೋಗಿ ಏನಪ್ಪ ಅರೆಸ್ಟ್ ಮಾಡೋಣಪ್ಪ ತಾಕತ್ತಿದ್ರೆ ಪೊಲೀಸ್ಗೆ ಅವ್ರು ನಿಜವಾಗಿ ಪ್ರಕರಣ ದಾಖಲು ಮಾಡ್ಬೇಕಾಗಿರ್ತಕ್ಕಂಥದ್ದು. ಈ ವರ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾನಲ್ಲ MLA, ಮುಂದಿನ ವರ್ಷ 10 ಪಟ್ಟು ಆದಾಯ ತೋರ್ತಾರಲ್ಲ, ಅಲ್ಲಿ ಕಂಡ್ರೆ ನೀನ್ ಗಂಡಸ್ತನ ತೋರ್ಬೇಕಾಗಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕಾನೂನಿನಲ್ಲಿ ಪ್ರಕರಣ ದಾಖಲು ಮಾಡ್ತೀಯಲ್ಲ ನೀನು, ಆ ಪ್ರಕರಣನ ನೀನು ಅವತ್ತು 1 ಲಕ್ಷ ರೂಪಾಯಿನ, ಕೋಟಿ ರೂಪಾಯಿನ ಡಿಕ್ಲೇರ್ ಮಾಡಿದೆ. ಇವತ್ತು ಆದಾಯ 10 ಪಟ್ಟು ಜಾಸ್ತಿ ಆಗಿದೆಯಲ್ಲ, ಎಲ್ಲಿಂದ ಬಂತು ಮಗನೆ ಅಂತ ಕೂತ್ಗೆ ಪಟ್ಟಿ ಹಿಡಿದು ಅವನ ಮೇಲೆ ಪ್ರಕರಣ ದಾಖಲು ಮಾಡ್ಲಿ ಇವನು. ಆಗ ಈ ಪೊಲೀಸ್ಗೆ ನಾವು ಸೆಲ್ಯೂಟ್ ಮಾಡ್ತೀವಿ. ಭ್ರಷ್ಟರು, ಲಂಚ್ಕೋರ್ರು, ಮತ್ತೆ ದಾಳಿ ಆಗಿರ್ತಕ್ಕಂಥವ್ರು, ED IT ದಾಳಿಯಾಗಿ ಸುಪ್ರೀಂ ಕೋರ್ಟ್ ಮತ್ತೆ ರಾಜ್ಯದ ಹೈಕೋರ್ಟ್ ಅಲ್ಲಿ ಬೇಲ್ ತಗೊಂಡಿರೋರ್ ಪರವಾಗಿ ಅವ್ರಿಗೆ ನೀರಿನ ಬಾಟ್ಲಿ ಇಟ್ಕೊಂಡು ಬಾಗಿಲು ತೆಗೆ ಕೆಲಸ ಮಾಡ್ತಿರಲ್ಲ, ಆ ಪೊಲೀಸ್ ಏನ್ರಿ ನನ್ ಮೇಲೆ ಪ್ರಕರಣ ದಾಖಲು ಮಾಡೋದು? ನನ್ನ ಮೇಲೆ ಇಂಥ 100 ಫಿರಂಗಿ ಎಲ್ಲ
1000 ಪ್ರಕರಣ ದಾಖಲು ಮಾಡಿ 100 ನೀವು ಬಂದೂಕ್ದಾರಿಗಳು ಬಂದ್ರು ಕೂಡ ನಮ್ಮನ್ನೇನು ಅಳ್ಳಾಡ್ಸಕ್ಕಾಗಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ನೇರವಾಗಿ ಬಸವಣ್ಣವರು ನಿರ್ಮಾಣ ಮಾಡತಕ್ಕಂಥ ಸಮಾನತೆ ಆಧಾರದ ಮೇಲೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಗಾಂಧಿಯ ತತ್ವದ ಮೇಲೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರ ಮೇಲೆ ನೀವು ಎಷ್ಟೇ ಪ್ರಕರಣ ಹಾಕಿದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಗೆಲ್ಲ FIR ಹಾಕೋವ್ರಿಗೆ, ಕೋರ್ಟಲ್ಲಿ ವಾದ ಮಾಡೋವ್ರಿಗೆ, ಕೋರ್ಟಲ್ಲಿ ತೀರ್ಪು ಕೊಡೋರ್ಗೆ, ಜಡ್ಜ್ಗೆ ಎಲ್ಲರಿಗೂ ಆಹಾರ ಕೊಡೋರು ಯಾರು? ರೈತರು. ನಮ್ಮನ್ನೇ ಜೈಲ್ಗೆ ಹಾಕ್ಬಿಟ್ರೆ ನಿಮ್ಗೆ ಆಹಾರ ಎಲ್ಲಿ ಸಿಗುತ್ತಪ್ಪ? ನೀವು ಪೆನ್ ತಿಂತೀರಾ, ಪೇಪರ್ ತಿಂತೀರಾ? ಇಲ್ಲ ನಿಮ್ ತೀರ್ಪು ಇದೆಯಲ್ಲ, ಕಾನೂನು ಇದೆಯಲ್ಲ, ಕಾನೂನು ಪುಸ್ತಕ ನೆಕ್ಕೊಂಡು ಜೀವನ ಮಾಡಕ್ ಆಗ್ತದ? ನಿಮಗೆ ಹಾಲು ಹಣ್ಣು ತರಕಾರಿ ಮೊಟ್ಟ ಕೊಡ್ತಕ್ಕಂಥ ರೈತನ ಮೇಲೆ ಕರುಣೆ ಇದ್ರೆ ನೀವು ಅಂತ ಪ್ರಕರಣಗಳನ್ನ ಹಾಕ್ಬಾರ್ದು. ನಾವು ಪ್ರಕರಣಕ್ಕೆ ಎದುರಲ್ಲ, ಕೇಸ್ ಗಂಜಲ್ಲ, ನಿಮ್ ಬಂದೂಕಕ್ಕೂ ಎದುರಲ್ಲ, ನಮ್ ಘೋಷಣೆ ಇದೆಯಲ್ಲ, ಲಾಟಿಗೂ ಎದುರಲ್ಲ, ಬೂಟಿಗೂ ಎದುರಲ್ಲ, ಜೈಲಿಗೂ ಎದುರಲ್ಲ, ನಿಮ್ ಬಂದೂಕಕ್ಕೂ ಎದುರಲ್ಲ. ಅಂದ್ರೆ ಇವತ್ತಲ್ರಿ ರೈತ ಅಂತಕ್ಕಂಥ ಪದಕ್ಕೆ ಹುಟ್ಟಿದಂತ ಸಂದರ್ಭದಲ್ಲಿ ಈ 4 ಘೋಷಣೆಗಳನ್ನ ನಾವು ಪ್ರಾರಂಭದಿಂದ ಮಾಡ್ಕೊ ಬರ್ತಾ ಇದ್ದೇವೆ. ಕಾನೂನು ಯಾರ್ದು? ಅವ್ರ ಅಪ್ಪಂದ ಕಾನೂನು. ಪ್ರಜಾಪ್ರಭುತ್ವ ಯಾರ್ದು? ನಮ್ದು. ನಾವು ಓಟ್ ಹಾಕಿದ್ರೆ ಮಾತ್ರ ನೀವು ಅಲ್ಲಿ ಕೂತ್ಕೊಳ್ತಕ್ಕಂಥದ್ದು. ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಮತದಾನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವೆಲ್ಲಿ ಕೂತ್ಕೊಳಕ್ ಆಗ್ತದೆ? ಆದ್ರಿಂದ ಯಾವುದೇ ರೀತಿ ಪ್ರಕರಣಗಳನ್ನ ದಾಖಲು ಮಾಡ್ತಕ್ಕಂಥಕ್ಕೆ ನಮ್ದೇ ಭಯ ಇಲ್ಲ, ಹೆದರಿಕೆ ಇಲ್ಲ. ನ್ಯಾಯ ಮತ್ತು ತತ್ವ ಸಿದ್ಧಾಂತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟ ಯಾವತ್ತೂ ನಿರಂತರವಾಗಿರುತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಆ ಯುವಕರು ರೈತ ಸಂಘಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗೂ ಅವರಿಗೆ ಒಂದಷ್ಟು ಮಾರ್ಗಸೂಚಿಗಳು ಬೇಕಾಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯುವಕರು ಮೊದ್ಲೆಲ್ಲ ಏನ್ ಹೇಳ್ತಾ ಇದ್ರು, ಹಸಿರು ಟವಲ್ ಹಾಕೊಂಡು ಬೈಕ್ ಲೋಯ್ತಿದ್ರೆ ಹಸಿರು ಟವಲ್ ಹಾಕೊಂಡು ಹೋದ್ರೆ ಗಾಡಿ ಹಿಡಿಯಲ್ಲ ಅಂತಿದ್ರು. ಹೆಲ್ಮೆಟ್ ಇಲ್ಲ ಅಂದ್ರೆ ಗಾಡಿ ಹಿಡಿಯಲ್ಲ, ಅದಕ್ಕೋಸ್ಕರ ಟವಲ್ ಹಾಕ್ತಿವಿ ಅಂತಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ, ಉದ್ಯೋಗ ಸರ್ಕಾರದಿಂದ ಯುವಕರಿಗೆ ಸಿಗ್ತಾ ಇಲ್ಲ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ. ಆ ಉದ್ಯೋಗ ಸಿಕ್ಲಿಲ್ಲ ಅಂದಕ್ಕೆ ಏನ್ ಮಾಡ್ತಾ ಇದಾರೆ, ಮರಳಿ ಮಣ್ಣಿಗೆ ಅಂತೇಳಿ ಕೃಷಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಆ ಕೃಷಿ ಮಾಡದಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಾದಂತ ಸ್ಥಿರವಾದಂತ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ. ಆ ಬೆಲೆ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಹಾಕದಂತ ಬಂಡವಾಳಕ್ಕೆ, ಆ ಉತ್ಪಾದನೆಗೆ ಹಾಕದಂತ ಬಂಡವಾಳಕ್ಕೆ ಸರಿಯಾದಂತ ಲಾಭ ಬರ್ದೇ ಇದ್ದಾಗ ಪ್ರತಿಯೊಬ್ಬ ಯುವಕನು ಕೂಡ ಹಿಡಿದು ಹೇಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ನಾನು ಬೆಳೆದಂತ ವಸ್ತುಗಳಿಗೆ, ಚಪ್ಪಲಿ ಅಂಗಡಿಯವನು AC ಮಾರ್ಕೆಟ್ ಅಲ್ಲಿ ಮಾರ್ತಾನಲ್ರಿ, ಚಪ್ಪಲಿ ಮಾರವನು AC ಒಳಗಡೆ ಮಾರಾಟ ಮಾಡ್ತಾನೆ. ಈ ದೇಹಕ್ಕೆ ಆಹಾರವನ್ನು ಕೊಡ್ತಕ್ಕಂಥ ತರಕಾರಿ, ಹಣ್ಣು ಮತ್ತೆ ದವಸ ಧಾನ್ಯಗಳು ಬೀದಿಲಿ ಮಾರಾಟ, ಫುಟ್ಪಾತ್ಲ್ ಮಾರಾಟ ಆಯ್ತದೆ. ಇಲ್ಲಿ ಫುಟ್ಪಾತ್ಲ್ ಮಾರಾಟ ಆಯ್ತದೆ. ಆ ಒಂದು ವಿರುದ್ಧವಾಗಿ ಅದ್ರ ಬಗ್ಗೆ ಸಿಡಿದೆದ್ದು ನಾನು ಕೂಡ ನನ್ನ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕು, ನನ್ನ ಹಕ್ಕನ್ನ ನಾನೇ ಪಡಿಬೇಕು ಅಂತಕ್ಕಂಥ ಆಸೆ ಮತ್ತು ಅಭಿಲಾಷೆಯಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರ್ತಾ ಇದ್ದಾರೆ. ನಾನು ಯುವಕರಿಗೆ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ನೀವು ಹೋರಾಟದ ಹಾದಿಗೆ ಬರ್ತಕ್ಕಂಥ ಯುವಕರು ಎಲ್ಲೂ ಕೂಡ ಭ್ರಷ್ಟಾಚಾರದ ಸೋಂಕಿಗೆ ಬಲಿಯಾಗಬಾರದು. ಯಾಕೆ ಅಂತ ಹೇಳಿದ್ರೆ, ಹಣ ಅಂತ ಹೇಳಿದ್ರೆ ಹೆಣನು ಬಾಯಿ ಬಿಡ್ತದೆ, ಹಣ ಅಂತ ಹೇಳಿದ್ರೆ ಹೆಣನು ಕೂಡ ಬಾಯಿ ಬಿಡ್ತದೆ. ಅಂತ ಸಂದರ್ಭದಲ್ಲಿ ಹೋರಾಟದ ಹಾದಿ ಯಾವಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇರತಕ್ಕಂಥ ಬಂಡವಾಳಶಾಹಿಗಳು ಮತ್ತೆ ಶ್ರೀಮಂತರು ಭ್ರಷ್ಟಾಚಾರದ ಆಸೆಯನ್ನು ತೋರಿಸಿ ಯುವಕರನ್ನ ಸೆಳಿತಕ್ಕಂಥ ಕೆಲಸ ಆಗ್ತಾ ಇದೆ. ಚಳುವಳಿಗಳಲ್ಲಿ ಬರ್ತಕ್ಕಂಥ ಯುವಕರನ್ನ ಹೊಡಿತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಯಾರು ಕೂಡ ತಾವು ಮನ್ನಣೆಯನ್ನ ಕೊಡದೇನೆ ರಾಜಕಾರಣಿಗಳ ಹಿಂದೆ ಬೆನ್ನೆಲುಬಾಗಿ ಹೋಗ್ತಾ ಇದೆ. ರೈತನ ಬೆನ್ನೆಲುಬಾಗಿ ನಿಲ್ಬೇಕು. ರೈತನ ಬೆನ್ನೆಲುಬಾಗಿ ಯಾವಾಗ ನಿಲ್ಬೇಕು ನೀವು ಅಂತ ಹೇಳಿದ್ರೆ, ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳ ಹಿಂದೆ ಹೋಗ್ಬಾರ್ದು ಯುವಕರು, ಯಾವುದೇ ಪಕ್ಷದ ಮುಖಂಡನ ಜೊತೆ ಹೋಗ್ಬಾರ್ದು. ನೇರವಾಗಿ ನೀವು ನಿಮ್ಗೆ ಆಗ್ತಕ್ಕಂಥ ಅನ್ಯಾಯ, ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಲ್ಲಿ ಸೆಟಿದೆದ್ದು ನಿನ್ನೂರಿಗೆ ಬರ್ತಕ್ಕಂಥ ಓಟ್ ಕೇಳಕ್ ಬರ್ತಾನಲ್ಲ ಅವನಿಗೆ ರಸ್ತೆನಲ್ಲೇ ನಿಂತು, ಊರ್ ಬಾಗಿಲಲ್ಲಿ ನಿಂತು, ಪ್ರತಿ ಗ್ರಾಮದಲ್ಲಿ 100 ರಿಂದ 200 ಜನ ಯುವಕರು ನಮ್ಮ ಹಕ್ಕು ಈ ರೀತಿ ಇದೆ, ನನ್ನ ಸಮಸ್ಯೆ ಹೇಗಿದೆ ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಸಂಘಟನೆ ಜೊತೆಲಿ ಬರಬೇಕು. ನೀವು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಬೇರೆಯವನು ಜೈ ಅಂತಕ್ಕಂಥದ್ದು, ಯಾರೋ ಪಕ್ಷದ ಮುಖಂಡನು ಜೈ ಅಂತಕ್ಕಂಥದ್ದು, ಜಾತಿಗೆ ಜೈ ಅಂತಕ್ಕಂಥದ್ದು, ಧರ್ಮಕ್ಕೆ ಜೈ ಅಂತಕ್ಕಂಥದ್ದು ಬೇಡ. ರೈತ ಸಂಘಟನೆ ಟವಲ್ ಅನ್ನು ಏನಾದ್ರು ನಾವು ಧರಿಸಿದ ಮೇಲೆ ನೇರವಾಗಿ ಗ್ರಾಮೀಣ ಭಾಗದಲ್ಲಿ ನಿಂತು ನಮ್ಮ ಸಮಸ್ಯೆಗಳ ಬಗ್ಗೆ ಅರಿವು ಉಂಟು ಮಾಡ್ತಕ್ಕಂಥ, ಜಾಗೃತಿ ಉಂಟು ಮಾಡ್ತಕ್ಕಂಥ, ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನ ಯುವಕರು ಸದ್ಯದಲ್ಲೇ ಮಾಡಬೇಕು. ಮತ್ತೆ ಇನ್ನೊಂದು, ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಮಾದೇಶ್ವರನ ಪಾದಯಾತ್ರೆ, ಧರ್ಮಸ್ಥಳಕ್ಕೆ ಪಾದಯಾತ್ರೆ, ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಕಳೆದ 5 ವರ್ಷದಿಂದ ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಒತ್ತಾಯ ಇಷ್ಟೇನೆ, ರೈತನ ಕೃಷಿ ಉತ್ಪಾದನೆಗಳಿಗೆ
ವೈಜ್ಞಾನಿಕ ಬೆಲೆ ನಿಗದಿ ಮಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಒಂದು ಜೊತೆಗೆ ರೈತನ ವಸ್ತುಗಳನ್ನ ಸಂಪೂರ್ಣವಾಗಿ ಬೆಳೆದಂತ ವಸ್ತುಗಳಿಗೆ ಖರೀದಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಸರ್ಕಾರ ಖಾತ್ರಿಗೊಳಿಸಬೇಕು. MS ಸ್ವಾಮಿನಾಥನ್ ವರದಿ ಏನ್ ಹೇಳ್ತಾ ಇದೆ, ರೈತನ ಉತ್ಪಾದನೆಯ 1.5 ಪಟ್ಟು ಜಾಸ್ತಿ ಲಾಭವನ್ನ ರೈತನು ಕೊಡಬೇಕು ಅಂತ ಹೇಳ್ತಾ ಇದೆ. ಆ ಕಾನೂನು ಜಾರಿಗೆ ಬಂದ್ರೆ ಮೋದಿ ತಂದ್ರೆ ಆಟೋಮೆಟಿಕ್ ಆಗಿ ರೈತರ ಮಕ್ಕಳಿಗೆ ಏನ್ ಸಿಗ್ತವೆ? ಗ್ಯಾರಂಟಿ ಸಿಗ್ತದೆ. ಏನ್ ಗ್ಯಾರಂಟಿ? ಬೆಲೆ ಗ್ಯಾರಂಟಿ. ನಾವು ಕೇಳ್ತಾ ಇರೋದು ನಿನ್ PM ಕಿಸಾನ್ 5,000 ಅಲ್ಲಪ್ಪ, ನಿನ್ನ 2,000 ರೂಪಾಯಿ ಮಹಿಳೆಯರಿಗೆ ಸಂಘದ ದುಡ್ಡಲ್ಲಪ್ಪ ಕೇಳ್ತಾ ಇರೋದು. ನಮಗೆ ಯಾವುದೇ ವಸ್ತುಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಖರ್ಚಾಗ್ತಕ್ಕಂಥದ್ರ 1.5 ಪಟ್ಟು ಆದಾಯದ ಗ್ಯಾರಂಟಿನ ಸರ್ಕಾರಗಳು ಕೊಟ್ರೆ ನನ್ನ ಮಕ್ಕಳಿಗೆ, ರೈತನ ಮಕ್ಕಳಿಗೆ ಎಣ್ಣೆ ಹಾಕಿ ಸಿಕ್ಕಲ್ಲ, ಕ್ಯೂ ನಿಂತ್ಕೋತಾರೆ. ಹೇಗೆ 1 ಲಕ್ಷ ರೂಪಾಯಿ 7 ಲಕ್ಷ ರೂಪಾಯಿನ ಕೃಷಿನಲ್ಲಿ ಅವನು ತಿಂಗಳು ಸಂಪಾದನೆ ಮಾಡ್ತಾನೆ ಅಂದ್ರೆ ITBT ಅವನಿಗೆ ಯಾಕ್ರಿ ಹೆಣ್ಣು ಕೊಡ್ತಾರೆ? ITBT ಅವನಿಗೆ ಯಾಕೆ ಕೊಡ್ತಾರೆ? ರೈತನ ಮಕ್ಕಳಲ್ಲಿ ಎಲ್ಲೂ ಡೈವರ್ಸ್ ಆಗಿಲ್ಲ, ರೈತನ ಮಕ್ಕಳು ಎಲ್ಲೂ ಕೂಡ ಗಂಡ ಹೆಂಡತಿ ಜಗಳ ಆಡಿಲ್ಲ. ನಾವು ಕೋರ್ಟಲ್ಲಿ ಇಲ್ಲ ನಮ್ಮ ಪ್ರಕರಣಗಳು. ಇವತ್ತು ಅತಿ ಹೆಚ್ಚು ಪ್ರಕರಣಗಳಿರ್ತಕ್ಕಂಥದ್ದು ITBT ವ್ಯಾಮೋಹಕ್ಕೆ ಬಲಿಯಾಗಿ, ಸರ್ಕಾರಿ ನೌಕರಿ ವ್ಯಾಮೋಹಕ್ಕೆ ಬಲಿಯಾಗಿ, ಅದರಲ್ಲಿ ಕೊಡ್ತಕ್ಕಂಥವ್ರ ಮಕ್ಕಳು ಮಾತ್ರ ಹೆಣ್ಮಕ್ಳು ಇವತ್ತು ಬಲಿಯಾಗಿ ಅವರು ನ್ಯಾಯ ಸಿಕ್ಕದೇನೆ ನ್ಯಾಯಾಲಯದಲ್ಲಿ ಡೈವರ್ಸ್ ಅರ್ಜಿ ಹಾಕಿರ್ತಕ್ಕಂಥದ್ದು. ರೈತನ ಮಕ್ಳು ಯಾರು ಅರ್ಜಿ ಹಾಕೊಂಡಿದಾರ? ಎಷ್ಟು % ಇದೆ? 1% ರೈತನ ಮಕ್ಕಳು ಡೈವರ್ಸ್ ಅರ್ಜಿ ಹಾಕಿಲ್ಲ. ಹೆಚ್ಚಿನ ಪ್ರಕರಣಗಳಿರ್ತಕ್ಕಂಥದ್ದು ಅವರು. ಆದ್ರಿಂದ ಸರ್ಕಾರ ಕನಿಷ್ಠ ರೈತನ ಮಕ್ಕಳನ್ನ, ರೈತ ಅಂತಕ್ಕಂಥವನ್ನ ಮದುವೆ ಆದ್ರೆ ಒಂದು ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಆಗಬೇಕು. ಅವನ ವಿದ್ಯಾಭ್ಯಾಸಕ್ಕೆ ಅರ್ಹತೆ ಹೆಣ್ಮಕ್ಳಿಗೆ ಕೊಡಬೇಕು. ನೀವು ರೈತರ ಮಕ್ಕಳು ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸರ್ಕಾರಿ ನೌಕರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಸರ್ಕಾರ ಘೋಷಣೆ ಮಾಡಕ್ ತಾಕತ್ತಿಲ್ವಾ? ಇನ್ನೇನ್ ಪುಟ್ಬೋಸಿ ಸಿದ್ದರಾಮಯ್ಯನೂ ಮೋದಿನೂ ಮಾಡ್ತಕ್ಕಂಥದ್ದು ಏನ್ರಿ ನಿಮ್ ಗ್ಯಾರಂಟಿ? ಅದಲ್ರಿ ಗ್ಯಾರಂಟಿ. ಇಂಥ ಗ್ಯಾರಂಟಿ ಕೊಡ್ರಿ. ನಾಳೆ ರೈತರ ಮಕ್ಕಳು ಮದುವೆಯಾಗಿ ರೈತರ ಸಂತತಿ ಇಲ್ಲ ಅಂತ ಹೇಳಿದ್ರೆ ನಿಂಗೆ ಹಾಲು ಹಣ್ಣು ತರಕಾರಿ ಕೊಡೋರು ಯಾರಪ್ಪ? ಮೋದಿ, ಸಿದ್ದರಾಮಯ್ಯ. ನೀ ಬೆಳಿಗ್ಗೆ ರಾಗಿ ಅಂಬ್ಲಿ ಕುಡಿತೀಯಲ್ಲಪ್ಪ, ನಿನ್ ರಾಗಿ ಅಂಬ್ಲಿ ಕೊಡೋರು ಯಾರು? ನಿನ್ ರಾಗಿ ಅಂಬ್ಲಿ ಬೂಸ್ಟ್ ಕೊಡ್ತಕ್ಕಂಥವ್ರು, ಎಳ್ನೀರು ಕೊಡ್ತಕ್ಕಂಥವ್ರು ನಾವು. ಆದ್ರಿಂದ ಇಂಥ ಯೋಜನೆಗಳನ್ನ ಜಾರಿ ತರಲಿಕ್ಕೆ, ಇಂಥ ಕಾರ್ಯಕ್ರಮಗಳನ್ನ ಜಾರಿಗೆ ತರಲಿಕ್ಕೆ, ಇಂಥ ಗ್ಯಾರಂಟಿನ ಜಾರಿ ತರಲಿಕ್ಕೆ ರೈತನ ಮಕ್ಕಳನ್ನ ಮದುವೆ ಆದ್ರೆ ನಿನ್ಗೆ ಸರ್ಕಾರಿ ನೌಕರಿ ಹೆಣ್ಮಕ್ಳಿಗೆ ಅಂತ ನೀ ಘೋಷಣೆ ಮಾಡು. ಅವರೇ ರೈತರ ಮಕ್ಕಳು ಮದುವೆ ಆಗಿ ಸರ್ಟಿಫಿಕೇಟ್ ಕೊಡ್ತಾರೆ, ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತದೆ.